ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ಇವತ್ತು RRB NTPC 2026 ಫಸ್ಟ್ ಪೇಪರ್ ಸ್ಟಾರ್ಟ್ ಆಗಿದೆ. 16th ಮಾರ್ಚ್, ಶಿಫ್ಟ್ ನಂಬರ್ 1. ವಿ ಹ್ಯಾವ್ ಟೇಕನ್ ಸಿಮಿಲರ್ ಕ್ವಶನ್ಸ್. ಈ ಎಕ್ಸಾಮ್ ದಲ್ಲಿ ಕೇಳಿದ ಸಿಮಿಲರ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ವಿ ವಿಲ್ ಸಾಲ್ವ್ ಇನ್ ಟುಡೇಸ್ ಕ್ಲಾಸ್. ಓಕೆ, ಸೊ ಕ್ವಶನ್ಸ್ ವೇರ್ ಆಸ್ಕ್ಡ್ ಫ್ರಮ್ ದ ಪ್ರೀವಿಯಸ್ ಇಯರ್ ಓನ್ಲಿ. ಪ್ರೀವಿಯಸ್ಲಿ ನೀವು ನೋಡ್ರಿ SSC GD ದಲ್ಲಿ ಕೇಳ್ತಾರೆ ಕ್ವಶನ್ಸ್, ಅದೇ ಪ್ಯಾಟರ್ನ್ ಕ್ವಶನ್ಸ್ ರೈಲ್ವೆ NTPC ದಲ್ಲಿ ಕೇಳ್ಯಾರ ನೋಡ್ರಿ. ಏನಿದೆ ಫಸ್ಟ್ ಕ್ವಶನ್, ವಾಟ್ ಈಸ್ ದ ಟೋಟಲ್ ಡಿಸ್ಕೌಂಟ್ ಆಫ್ 30% ಅಂಡ್ 50%? A plus B plus AB divided by 100. ಓಕೆ, ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ, ರಿಯಾಯಿತಿ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್. -30. ಎರಡನೇ ಡಿಸ್ಕೌಂಟ್ ಎಷ್ಟಿದೆ? 50 - 50. ಆಮೇಲೆ ಏನಿದೆ? ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಮಲ್ಟಿಪ್ಲೈ ಮಾಡ್ರಿ, 30 × 50 ಡಿವೈಡೆಡ್ ಬೈ ಏನ್ರಿ 100. ಯಾವ ಫಾರ್ಮುಲಾ? -A + B + AB upon 100. 50 ಒಂದೇ 50, 50 ಎರಡ್ಲಿ, 2 ಒಂದ್ಲಿ 2, 2 15ಲಿ, ಮೈನಸ್ ದಿಸ್ -80 ಆಗಿದೆ, ಪ್ಲಸ್ 15, ಸೊ -65. 65% ನಮ್ದು ಡಿಸ್ಕೌಂಟ್. ಟುಡೇಸ್ ಕ್ಲಾಸ್ ನೋ ಎಕ್ಸ್ಪ್ಲನೇಷನ್, ಜಸ್ಟ್ ಕ್ವಶನ್ಸ್ ನೋಡೋಣ. ಯಾವ ಪ್ಯಾಟರ್ನ್ ಕ್ವಶನ್ಸ್ ದೇ ಆರ್ ಆಸ್ಕ್ಡ್ ಅಂಡ್ ಲೆಟ್ಸ್ ಸಿ ಸೆಕೆಂಡ್ ಕ್ವಶನ್. CP of 25 is equal to SP of 20. CP of 25 is equal to SP of 20 articles. ಲಾಭ ನಷ್ಟ ಶೇಕಡಾವಾರು ಎಷ್ಟಿದೆ? CP ಮತ್ತು SP ರೇಷಿಯೋ. ಇಂತಹ ಕ್ವಶನ್ ನೀವು SSC GD ದಲ್ಲಿ ಬಹಳ ಸಲ ನೋಡಿರಿ. ಅದೇ ಕ್ವಶನ್ NTPC ದಲ್ಲಿ ಕೇಳ ನೋಡ್ರಿ. ಸೊ ಏನ್ ಮಾಡ್ಬೇಕು? ಇಲ್ಲಿಂದ ಇಲ್ಲಿ ಏನಾಗಿದೆ? ಲಾಭ ಎಷ್ಟು ರೂಪಾಯಿದ ಲಾಭ? ಮಾರಾಟ ಬೆಲೆ 25, 5 ರೂಪಾಯಿದ ಲಾಭ ಆಗಿದೆ. ಪ್ರಾಫಿಟ್ ಪರ್ಸೆಂಟೇಜ್ 5 ಡಿವೈಡೆಡ್ ಬೈ CP. ಓಕೆ, ಎಷ್ಟಿದೆ? ಇಂಟು 100 ಮಾಡಬೇಕು. ಪ್ರಾಫಿಟ್ ಪರ್ಸೆಂಟೇಜ್, ಪ್ರಾಫಿಟ್ ಅಪಾನ್ CP ಇಂಟು 100. 21ಲಿ 25ಲಿ 5 25%. 25% ಏನಾಗಿದೆ? ಲಾಭ. ಯಾಕ್ರಿ ಲಾಭ ನಷ್ಟ ಯಾಕಿಲ್ಲ? ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಾಟ ಬೆಲೆ ಜಾಸ್ತಿ ಇದೆ, ಅಂದ್ರೆ ಪ್ರಾಫಿಟ್. ಸೊ ಪ್ರಾಫಿಟ್ 25%. ಮುಂದಿನ ಕ್ವಶನ್, ಇದು ಅಲ್ಜಿಬ್ರಿಕ್ ಕ್ವಶನ್. ಒಂದು ಅಲ್ಜಿಬ್ರಾ ಕ್ವಶನ್ಸ್ ಇದೆ. ಏನಿದೆ? x - 1/x, x - 1/x is equal to 10. ಏನಿದೆ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಸಿಂಪಲ್ ಕ್ವಶನ್. x³ - 1/x³ is equal to ಎಷ್ಟಿದೆ? ಈ ಪ್ಯಾಟರ್ನ್ ಕ್ವಶನ್ ಶಾರ್ಟ್ ಟ್ರಿಕ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕು. ಬಹಳ ಸಲ ನೀವು ನೋಡಿರಬಹುದು. ಶಾರ್ಟ್ ಟ್ರಿಕ್ ಏನಿದೆ? ಯಾವ ಸಂಖ್ಯೆಯಲ್ಲೇ ಕೊಡ್ತಾರಲ್ಲ, ಸಪೋಸ್ ಅಸ್ಯೂಮ್ ಮಾಡ್ರಿ ಈ ಸಂಖ್ಯೆ ಇದೆ A. ಓಕೆ, ಆ ಸಂಖ್ಯೆಗೆ ಏನ್ ಮಾಡಬೇಕು? ಕ್ಯೂಬ್ ಮಾಡಬೇಕು ಪ್ಲಸ್ ಓಕೆ 3 ಟೈಮ್ಸ್ A ಮಾಡಬೇಕು. ಲೆಟ್ಸ್ ಸಿ. A³ ಅಂದ್ರೆ 10³ 10 ಸಂಖ್ಯೆಯ ಕ್ಯೂಬ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 1000 ಪ್ಲಸ್ 3 × 10, 3 10s ದಿಸ್, ಇದು ಎಷ್ಟಿದೆ? 10. 3 10s 30. 1000 ಪ್ಲಸ್ 30 1030. ಸೊ 1030 ಆಪ್ಷನ್ ನಂಬರ್ ಸಿ. ಸೊ ಟ್ರಿಕ್ ಬೈಟ್ ಮಾಡ್ರಿ. ಯಾವ ಸಂಖ್ಯೆ ಕೊಡ್ತಾರ ಆ ಸಂಖ್ಯೆ ಕ್ಯೂಬ್ ಮಾಡ್ರಿ ಪ್ಲಸ್ 3 ಟೈಮ್ಸ್ ಆ ಸಂಖ್ಯೆ. ಸೊ ಅವರ್ ಆನ್ಸರ್ ಇಸ್ 1030. ಮುಂದಿನ ಕ್ವಶನ್, ಫ್ರಾಕ್ಷನ್ ಇಕ್ವಿವೆಲೆಂಟ್ ಟು 8.2727. ಓಕೆ, ಈಗ ನಿಮ್ದು ಕ್ವಶನ್ ಸರ್ ಇದು 2025 ಕ್ವಶನ್ ಇದೆ. ಎಸ್, ಲಾಸ್ಟ್ ಇಯರ್ ದಲ್ಲಿ ಏನ್ ಕೇಳ ನೋಡ್ರಿ ಕ್ವಶನ್, ಅದೇ ಪ್ಯಾಟರ್ನ್ ಕ್ವಶನ್ ಮತ್ತೆ ಈ ವರ್ಷ ಸಿಮಿಲರ್ ಕ್ವಶನ್ಸ್ ಹ್ಯಾವ್ ಗಾಟ್ ರಿಪೀಟೆಡ್. ಓಕೆ, ನಂಬರ್ಸ್ ಚೇಂಜ್ ಮಾಡಾರ, ನಂಬರ್ಸ್ ಲಿಟಲ್ ಬಿಟ್ ಚೇಂಜ್ ಮಾಡಾರ, ಬಟ್ ಅಕಾರ್ಡಿಂಗ್ ಟು ಅವರ್ ಸ್ಟೂಡೆಂಟ್ಸ್ ಸರ್ ದೇರ್ ವಾಸ್ ಒನ್ ಕ್ವಶನ್ ರಿಲೇಟೆಡ್ ಲೈಕ್ ದಿಸ್. ಅಂಡ್ ಆಲ್ಸೋ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಇಂಥ ಕ್ವಶನ್ ನಿಮ್ಗೂ 100% ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್. 2727 ಈ ಪ್ರೀತಿ ಕ್ವಶನ್ ಇದೆ. ಸೊ ಏನಿದೆ? ಇದು 27 ರಿಪೀಟ್ ಆಗಿದೆ. ಸೊ 8.27 ಬಾರ್. ಸೊ ಹೆಂಗ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್? 8 ಅಂದ್ರೆ 8 ಪ್ಲಸ್ 27 ಡಿವೈಡೆಡ್ ಬೈ ಬಾರ್ ಇದೆ 99 ಬರೀರಿ. 99 ಯಾವ ಸಂಖ್ಯೆ? 9 ಟೇಬಲ್. 9 1s 9 1s 9 3s. ಕ್ರಾಸ್ ಮಲ್ಟಿಪ್ಲೈ 11 × 8 88. 88 ಪ್ಲಸ್ 3, 88 ಪ್ಲಸ್ 3 ಎಷ್ಟು? 91 upon 11. ಇದು ನಮ್ದು ಆನ್ಸರ್ ಆಪ್ಷನ್ ನಂಬರ್. Nowadays SSC exam ದಲ್ಲಿ 100%. Yes, last year also they 2024 they have asked one question in SSC GD exam also. So ಈ ಪ್ಯಾಟರ್ನ್ ನೀವು ಎಲ್ಲರೂ ಮಾಡಿ ಹೋಗಬೇಕು. LCM question. Okay, ask the students. There was a question of LCM where point was given. Our student told only 2 numbers were given, but this was some previous question we have taken. ಏನಿದೆ ನೋಡ್ರಿ, ಈ 3 ಸಂಖ್ಯೆಯ LCM ಎಷ್ಟಿದೆ?
3.6, 1.8, 0.144. ಚೇಂಜ್ ಮಾಡ್ರಿ ಫ್ರಾಕ್ಷನ್ಸ್ ದಲ್ಲಿ. 3.6 ಅಂದ್ರೆ 36/10, 1.8 ಅಂದ್ರೆ 18/10, 144 ಡಿವೈಡೆಡ್ ಬೈ ಎಷ್ಟು? ಪಾಯಿಂಟ್ ಆದ ನಂತರ ಮೂರು ಸಂಖ್ಯೆ ಇದೆ, ಅದಕ್ಕಾಗಿ 3 zeros ಹಚ್ಚ್ರಿ. ಸ್ಟೆಪ್ ನಂಬರ್ 1. ಈಗ ಡೈರೆಕ್ಟ್ಲಿ ನೀವೇನು ವಿಚಾರ ಮಾಡ್ತೀರಿ? ಎಲ್ಸಿಎಂ ಬೈ ಎಚ್ಸಿಎಫ್? ನೋ. ಈಗ ಏನ್ ಮಾಡ್ಬೇಕು? ಈ ಡಿನಾಮಿನೇಟರ್ ನಂಬರ್ ಇದು ಛೇದದಲ್ಲಿ ಯಾವ ಸಂಖ್ಯೆ ಇದೆ ಅದು ಸೇಮ್ ಮಾಡ್ಬೇಕು. ವಿ ಹ್ಯಾವ್ ಟು ಮೇಕ್ ದಿಸ್ ಸೇಮ್. ನೋಡ್ರಿ 1000 ಇದೆ, ಇಲ್ಲಿ 1000 ಮಾಡ್ರಿ. 1000 ನಾವು ಇಲ್ಲಿ 2 0 ಹಾಕಿರಿ, ಅದಕ್ಕಾಗಿ ಇಲ್ಲಿ 2 0 ಹಚ್ಚ್ರಿ. ಈ ಕಡೆ 2 0 ಹಚ್ಚಿರಿ, ಅದಕ್ಕಾಗಿ ಇಲ್ಲಿ. ಆಮೇಲೆ ಏನಿದೆ ಕ್ವಶನ್? ಎಲ್ಸಿಎಂ. ಎಲ್ಸಿಎಂ ಅಂದ್ರೆ ಎಲ್ಸಿಎಂ ಡಿವೈಡೆಡ್ ಬೈ ಎಚ್ಸಿಎಫ್. ಜಸ್ಟ್ ನೋಡ್ರಿ, ಡೈರೆಕ್ಟ್ ಮೈಂಡ್ ಕ್ಯಾಲ್ಕುಲೇಷನ್. ಈ ಸಂಖ್ಯೆಯ ಎಲ್ಸಿಎಂ 3600 ಇದೆ, 144. ಆಪ್ಷನ್ಸ್ ಅಲ್ಲಿ ಎಲ್ಲ 3600. ದಟ್ ಮೀನ್ಸ್ ಅವರ್ ಎಲ್ಸಿಎಂ ವಿಲ್ ಬಿ 3600. ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. ಡಿವೈಡೆಡ್ ಬೈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸೇಮ್ 1000. ಸೊ 20 36/10, 3.6. 3.6 ಆಪ್ಷನ್ ನಂಬರ್ ಎ. ಮುಂದಿನ ಕ್ವೆಶ್ಚನ್. ಫೈಂಡ್ ದ ನಂಬರ್ ಆಫ್ ಪಾಸಿಬಲ್ ಪೇರ್ಸ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ 4500. their HCF is equal to 15. ಎರಡು ಸಂಖ್ಯೆಯ ಗುಣಲಬ್ಧ ಕೊಟ್ಟಾರ 4500. ಎಷ್ಟು ಜೋಡಿ ತಯಾರಾಗುತ್ತದೆ ಅದು ಕ್ವಶನ್ ಇದೆ. ಸೊ ಮೊದಲ ಮತ್ತು ಎರಡನೇ ಸಂಖ್ಯೆಯ ಇದು ಗುಣನಫಲ ಎಷ್ಟಿದೆ? ಇದು ಗುಣಲಬ್ಧ 4500. HCF ಕೊಟ್ಟಾರ ಅಂದ್ರೆ ಎರಡು ಸಂಖ್ಯೆಯಲ್ಲಿ HCF ಇರಬೇಕು, ಈ ಸಂಖ್ಯೆಯಲ್ಲಿ HCF ಇರಬೇಕು. ಸೊ HCF ಎಷ್ಟಿದೆ ಮೈ ಡಿಯರ್ ಫ್ರೆಂಡ್? HCF 15 ಇದೆ. ಇಲ್ಲಿ 15 ಹಾಕ್ರಿ. ಹೆಂಗಾಗಬೇಕು? 15x. ಈ ಮೊದಲ ಸಂಖ್ಯೆಗೆ 15x ಅಸ್ಯೂಮ್ ಮಾಡ್ರಿ. ಎಷ್ಟ್ರಿ ಸರ್? 15x. ಎರಡನೇ ಸಂಖ್ಯೆದಲ್ಲಿ 15 ಆಗ್ಬೇಕು, ಬಟ್ ಎರಡನೇ ಸಂಖ್ಯೆ ಚೇಂಜ್. 15y 4500. ಸಿಂಪ್ಲಿಫೈ ಮಾಡ್ರಿ. 15 1s are 15, 15 3s are 45, 0. 15 1 15 2 0. x into y is equal to 20. ಈಗ ನೋಡ್ರಿ, ಎರಡು ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಯಾವ್ಯಾವ್ರಿ? 1 into 20 ಅಂದ್ರೆ 20. ಮತ್ ಯಾವ್ರಿ? 4 5 20. ಎಸ್, 4 5 20 ಆಗುತ್ತೆ. ಸೊ ಟೋಟಲ್ ಎಷ್ಟು ಜೋಡಿ? ದೇರ್ ಆರ್ 2 pairs. ಎಷ್ಟು ಜೋಡಿ? 2 ಜೋಡಿ ಆಗುತ್ತದೆ. ಸೊ ಆನ್ಸರ್ ಫಾರ್ ದ ಕ್ವೆಶ್ಚನ್ ಇಸ್ 2. ಈಗ ನಿಮ್ದು ಕ್ವೆಶ್ಚನ್ ಸರ್ 5 ಮತ್ತು 4 ಆಗಂಗಿಲ್ಲ. ಇಲ್ಲ, ರಿಪೀಟ್ ಮಾಡಬೇಡ. 4 5 ಅಂದ್ರೆ 5 4 ಅದು ಸೇಮ್ ಇದೆ. ಡೋಂಟ್ ರಿಪೀಟ್. ಸೊ ದೇರ್ ಆರ್ 2 pairs. ಮುಂದಿನ ಕ್ವೆಶ್ಚನ್. ದೇರ್ ವಾಸ್ ಅ ಕ್ವೆಶ್ಚನ್ ಟು ಎ ಸ್ಟೂಡೆಂಟ್ಸ್ ಟೋಲ್ಡ್ ಸರ್ ಡಿವಿಸಿಬಿಲಿಟಿ ಆಫ್ 11 ಮೇಲೆ ಒಂದು ಕ್ವೆಶ್ಚನ್ ಕೇಳ. ಡಿವಿಸಿಬಿಲಿಟಿ ಆಫ್ 11 ಯಾಕ್ರಿ 11? 22. ಈಗ 22 ಅಂದ್ರೆ ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಅನ್ನೊಂದು ಎರಡ್ಲಿ 11 2s are 22. ಓಕೆ, ಯಾವ ಆಪ್ಷನ್ 22ರಿಂದ ಭಾಗ ಆಗುತ್ತದೆ? 22ರಿಂದ ಭಾಗ ಆಗಬೇಕು ಅಂದ್ರೆ ಈ ಎರಡು ಸಂಖ್ಯೆಯಿಂದ ಡಿವೈಡ್ ಆಗ್ಲೇಬೇಕು. ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 11 and 2. ಎರಡರಿಂದ ಯಾವ್ಯಾವ ಸಂಖ್ಯೆ ಆಪ್ಷನ್ ಡಿವೈಡ್ ಆಗುತ್ತೆ? ಇದು ಆಗಂಗಿಲ್ಲ, ಇದು ಬೆಸ ಸಂಖ್ಯೆ ಆಗಂಗಿಲ್ಲ. ಓಕೆ, ದಿಸ್ ಇಸ್ ಆಡ್ ನಂಬರ್ಸ್. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2. ಕ್ಯಾನ್ಸಲ್ ಮಾಡ್ರಿ. ಇದು ಆಗಂಗಿಲ್ಲ. ಲಾಸ್ಟ್ ಡಿಜಿಟ್ ಏನಿದೆ 1 ಆಗಂಗಿಲ್ಲ. ದಿಸ್ ಆಪ್ಷನ್ ಆರ್ ದಿಸ್ ಆಪ್ಷನ್. ನೆಕ್ಸ್ಟ್ ಏನ್ ಚೆಕ್ ಮಾಡೋಣ? 11 ರೂಲ್. 11 ರೂಲ್ ಗೊತ್ತಿದೆ? 1 ನಂಬರ್ ಬಿಡ್ರಿ, ಚೆಕ್ ಮಾಡ್ರಿ. ನೋಡ್ರಿ 7 9 8 6 ಆಪ್ಷನ್ ನಂಬರ್ ಬಿ. add 2 numbers living on one number. 7 plus 8 15. 9 plus 6 ಎಷ್ಟು? 15. ಈ 15 ಈ ಡಿಫರೆನ್ಸ್ ಎಷ್ಟು? 0. ಈ ಡಿಫರೆನ್ಸ್ 0 ಇದೆ ಅಂದ್ರೆ ಆ ಸಂಖ್ಯೆ 11 ರಿಂದ 100% ಏನಾಗುತ್ತದೆ? ಡಿವೈಡ್ ಆಗುತ್ತದೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಈ ಸಂಖ್ಯೆ 11 ರಿಂದ ಡಿವೈಡ್ ಆಗುತ್ತೆ ಮತ್ತು 2 ರಿಂದ ಡಿವೈಡ್ ಆಗುತ್ತದೆ, ಅಂದ್ರೆ ಈ 22ರಿಂದ ಡಿವೈಡ್ ಆಗುತ್ತದೆ. ಬೇಕಾದ್ರೆ ನೀವು ನಾರ್ಮಲ್ ಡಿವೈಡ್ ಮಾಡಿ ಚೆಕ್ ಮಾಡ್ರಿ. ಎಸ್, ಇಟ್ ಈಸ್ ಡಿವಿಸಿಬಲ್ ಬೈ 22. ಮುಂದಿನ ಕ್ವೆಶ್ಚನ್. ಅ ವೆಂಡರ್ ಬಾಟ್ ಲೆಮನ್ಸ್ ಅಟ್ 7 for 1 rupees. ಓಕೆ, 7 ವಸ್ತು 1 ರೂಪಾಯಿಗೆ ಖರೀದಿ ಮಾಡ್ತಾರೆ ಮತ್ತು 40% ಲಾಭ ಬೇಕು ಅವರಿಗೆ. ಅಂದ್ರೆ 1 ರೂಪಾಯಿಗೆ ಎಷ್ಟು ಮಾರಾಟ ಮಾಡಬೇಕು? ಎಷ್ಟು ವಸ್ತು ಸೆಲ್ ಮಾಡಬೇಕು? ಎಷ್ಟು ಲಾಭ ಬೇಕು ನಮ್ಗೆ? 40%. ಈಗ 40% ಲಾಭ ಅಂದ್ರೆ ಏನಿದೆ ಗೊತ್ತಿದೆ ನಿಮ್ಗೂ? 40% ಪ್ರಾಫಿಟ್ ಅಂದ್ರೆ 100 ರೂಪಾಯಿದ ವಸ್ತು 140 ರೂಪಾಯಿಗೆ ಸೆಲ್ ಮಾಡಬೇಕು. ರೇಷಿಯೋ ಏನಿದೆ? 25 27. ಇದು ಪ್ರೈಸ್ ಆಗಿದೆ. ಪ್ರೈಸ್ ದ ಉಲ್ಟಾ ಏನ್ರಿ? ಕ್ವಾಂಟಿಟಿ. ಕ್ವಾಂಟಿಟಿ ಮಾತ್ರೆ ಎಷ್ಟು?
ಏನ್ ಮಾಡ್ರಿ, ಈ ಸಂಖ್ಯೆ ಈ ಕಡೆ, ಈ ಸಂಖ್ಯೆ ಈ ಕಡೆ, 7 ವಸ್ತು ನೀವು ಖರೀದಿ ಮಾಡಿರಿ. ನಿಮ್ಗೂ ಲಾಭ ಬೇಕು ವಸ್ತು ಮೇಲೆ ಅಂದ್ರೆ ಆ ಕಸ್ಟಮರ್ಗೆ ಸ್ವಲ್ಪ ಕಡಿಮೆ ಕೊಡ್ರಿ. ಅವರು ನಿಮ್ ಕಡೆ ಕೇಳ್ತಾರೆ 7 ಕೊಡ್ರಿ, ನಿಮ್ಗೂ ಲಾಭ ಬೇಕು, ರುಪೀಸ್ ಅಲ್ಲಿ ಬೇಡ, ಅವರಿಗೆ ವಸ್ತು ಸ್ವಲ್ಪ ಕಡಿಮೆ ಕೊಡ್ರಿ, ಲಾಭ ಆಗುತ್ತದೆ. ಈಗ ನೋಡ್ರಿ ಇಲ್ಲೇ ಎಷ್ಟು ಖರೀದಿ ಮಾಡ್ಯಾರ, 7 ಇದೆ. ಖರೀದಿ ಎಷ್ಟು ಮಾಡ್ಯಾರ, 7. ನೋಡ್ರಿ ವ್ಯಾಪಾರಿ 1 ರೂಪಾಯಿಗೆ 7 ಇದು ಖರೀದಿ ಮಾಡ್ತಾರ. 7 ವಸ್ತು, 7 ಅಂದ್ರೆ 7 ಎಷ್ಟು ಸೆಲ್ ಮಾಡ್ಬೇಕು ಮಾರಾಟ, 5. 5 ಅಂದ್ರೆ ಎಷ್ಟು, 5 ಅಂದ್ರೆ 5. ನಮ್ದು ಆನ್ಸರ್ 5 or 5 lemons should be sold. ಸಪೋಸ್ ಈ ಪ್ರಶ್ನೆಯಲ್ಲಿ ಇಲ್ಲೇ 7 ಜಾಗೆಯಲ್ಲಿ ಬೇರೆ ಕೊಟ್ಟ ಸರಿ ಎಷ್ಟು 14, ಆಮೇಲೆ ಇಲ್ಲಿ ಬರೀರಿ 14. 7 ಅಂದ್ರೆ 14, 5 ಅಂದ್ರೆ 10. ಅದು ನೀವು ಮಾಡ್ಬೇಕು. ಮುಂದಿನ ಕ್ವೆಶ್ಚನ್, ಇನ್ಕಮ್ ಎಕ್ಸ್ಪೆಂಡಿಚರ್. ಈಗ ಎಕ್ಸ್ಪ್ಲನೇಷನ್ ಬೇಡ, ಸ್ವಲ್ಪ ಫಾಸ್ಟ್ ಮಾಡೋಣ. ನೋಡ್ರಿ, ಇನ್ಕಮ್ ಆಫ್ 2 persons is 4/5. A ರೇಷಿಯೋ ಬಿ 4/5 ಇನ್ಕಮ್. ಮತ್ತು ಎಕ್ಸ್ಪೆಂಡಿಚರ್ ಕೊಟ್ಟಾರ, ಖರ್ಚ ಎಷ್ಟೆಷ್ಟಾಗಿದೆ 7:9. ಸೇವಿಂಗ್ ಎಷ್ಟೆಷ್ಟಾಗಿದೆ, ಸೇವಿಂಗ್ 50 ರೂಪಾಯಿ. ಓಕೆ, ಸ್ಟೂಡೆಂಟ್ ಟೋಲ್ಡ್ ಅಸ್ ಸರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ವಶನ್ ಇತ್ತು, ಒಂದು ರೇಷಿಯೋದಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ವಶನ್ ಇತ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಯೂಸ್ ಆಗುತ್ತದೆ. ನೋಡ್ರಿ ಎಲ್ಲಿ ಹೋಗುತ್ತೆ ಕ್ವಶನ್, ಹಾ ನೋಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 9 into 4 36 minus 7 5s are 35 equals 7 into 5 35 350 minus 9 5s are 45 450. ಈ ಸಂಖ್ಯೆ ಮೈನಸ್ 1 ಆಗಿದೆ. 350 450 100 ಮೈನಸ್ ಅವಶ್ಯಕತೆ ಇಲ್ಲ, ಬರೀ 100 ಬರೀರಿ. 1 ಅಂದ್ರೆ 100. ಕ್ವಶನ್ ಏನಿದೆ, ಫೈಂಡ್ ದ ಇನ್ಕಮ್ಸ್. ಅವ್ರದ್ದು ಇನ್ಕಮ್ ಎಷ್ಟೆಷ್ಟಿದೆ. ಸೊ ನೋಡ್ರಿ ಏನೇನು, ಓಕೆ ಇಬ್ಬರದು ಫೈಂಡ್ ಮಾಡಲೇಬೇಕು. ಮೊದಲ ಪರ್ಸನ್ 4 ಇದೆ, ಮೊದಲ ಪರ್ಸನ್ ಎ ಎಷ್ಟ್ರಿ 4 ಅಂದ್ರೆ ಎಷ್ಟು 400. ಆಮೇಲೆ ಎರಡನೇ ಕ್ವಶನ್ ಬಿ ಇನ್ಕಮ್ 5 ಅಂದ್ರೆ ಎಷ್ಟು 5 into this 500. 400 500 400 500 ಆಪ್ಷನ್ ನಂಬರ್ ಬಿ ಆನ್ಸರ್. ಮುಂದಿನ ಕ್ವಶನ್, RRB NTPC 2025 ಲಾಸ್ಟ್ ವರ್ಷದ, ಬಟ್ ಎಸ್ 100% ನಿಂದ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ 100% ಹೆಲ್ಪ್ ಆಗುತ್ತದೆ. ನೋಡ್ರಿ ಏನೇನ್ ಮಾಡ್ಬೇಕು, ಎಕ್ಸ್ ಫೈಂಡ್ ಮಾಡ್ಬೇಕು ಇದು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ. ಎಸ್ ಏನೇನ್ ಮಾಡ್ಬೇಕು, ಈ ಸಂಖ್ಯೆ 19.5 multiply by 16 divided by 7.5. ಪಾಯಿಂಟ್ ಬೇಕಾದ ಕ್ಯಾನ್ಸಲ್ ಮಾಡ್ರಿ. ಈ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತದೆ ಸರ್. ಈ ಪಾಯಿಂಟ್ ಕ್ಯಾನ್ಸಲ್ ಅಂದ್ರೆ 5ರಿಂದ ಡಿವೈಡ್ ಮಾಡ್ರಿ. ಪಾಯಿಂಟ್ ಕ್ಯಾನ್ಸಲ್ 5ರಿಂದ 5 ಅಂದ್ರೆ 5 5 25 5 3 15 5 9 45. ಎಸ್, ಈಗ ಯಾವ ಸಂಖ್ಯೆ ರೀ, 3ರಿಂದ 3 5 15 3 1 3 3 9. ಮಲ್ಟಿಪ್ಲೈ ಮಾಡೋನು. 16 into 13 ಎಷ್ಟು, 16 into 13 16 1 16 3 48 208 divided by 5 so simplify. 5 1s are 5 5 4s are 20 5 1s are 5 ಆಮೇಲೆ 5 6 are 30 41.6. ಆಪ್ಷನ್ ನಂಬರ್ ಎ ಇದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಐ ಹೋಪ್ ಈಚ್ ಅಂಡ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗುತ್ತದೆ ಅಂದ್ರೆ ಎಸ್ ಲೈಕ್ ಶೋರ್ ಮಾಡಬೇಕು, ಕಮೆಂಟ್ ಮಾಡಬೇಕು ನೀವು. ಎಸ್, ಅಂಡ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದು ಹೇಳ್ರಿ, ನಾವು NTPC exams have started. Similar day-to-day daily papers. If you want this solution, I will try. ನಿಮ್ಗೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. SSC GD ಸ್ಟೂಡೆಂಟ್ಸ್ ಬಹಳ ವಿಡಿಯೋಸ್ ಮಾಡೀನಿ, ಮತ್ತು ಇದು ನಿಮಗೂ ಹೆಲ್ಪ್ ಆಗುತ್ತೆ. ರೈಲ್ವೆ ಸ್ಟೂಡೆಂಟ್ಸ್ ನಿಮಗೂ SSC GD ದ ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡ್ರಿ ಇದು ಎಲ್ಲಾ ಕ್ವಶನ್ಸ್ ಐ ಹ್ಯಾವ್ ಸಾಲ್ವ್ಡ್ ಇನ್ SSC GD ಪ್ಲೇ ಲಿಸ್ಟ್ ಅಲ್ಲಿ ಬೇಕಾದ ಚೆಕ್ ಮಾಡ್ರಿ. ದೀಸ್ ಕ್ವಶನ್ಸ್ ಆರ್ ದೇರ್. ಓಕೆ, ಅದೇ ಕ್ವಶನ್ಸ್ ಇಲ್ಲೇ ಕೇಳ್ತಾರೆ ನೋಡ್ರಿ. ಇದು ಸ್ವಲ್ಪ ಈ ರೀತಿ ಕ್ವಶನ್ಸ್ ನೀವು, I think you just check 3 videos back. SSC GD ದಲ್ಲಿ I have solved this pattern of question. ಅದೇ pattern question. Okay, this was asked in 2025. Y varies directly as x plus 3. Y varies directly as x plus 3. Y 8 x 1. Y, what is the value of y when x is equal to 2? ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು, ಪ್ರಪೋರ್ಷನ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ನೋಡ್ರಿ ಯಾವ ರೀ ಪ್ರಪೋರ್ಷನ್, y ರೇಷಿಯೋ x. ಓಕೆ, ಸ್ಕ್ವೇರ್ ಮೇಲೆ ಬಂದು ಕ್ವಶನ್ ಮಾಡಿ ನೋಡ್ರಿ, ಅದೇ ಪ್ಯಾಟರ್ನ್, ಬಟ್ ಇದು ಡೈರೆಕ್ಟ್ ಬೇರೆ ಕ್ವಶನ್. y varies as x plus 3. y is equal to 8, ಇಲ್ಲಿ ಹಾಕ್ರಿ 8. ಓಕೆ, x is equal to 1. ಬಟ್ ಏನ್ ಕೇಳಾರ, y is directly proportional to x plus 3. x ವ್ಯಾಲ್ಯೂ 1 ಇದೆ, ಬಟ್ ನೀವು x ಜಾಗೆಯಲ್ಲಿ ಎಷ್ಟು ಹಾಕಬೇಕು, +3 ಮಾಡಬೇಕು. ಈ ಜಾಗೆಯಲ್ಲಿ
ಪ್ಲಸ್ 3 ಮಾಡ್ರಿ 1 ಪ್ಲಸ್ 3 ಎಷ್ಟ್ರಿ ಸರ್ 4 8 ರೇಷಿಯೋ 4 ಆಮೇಲೆ ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ಇದು ಫೈಂಡ್ ಮಾಡ್ರಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ವೆನ್ x is equal to 2 2 ಹಾಕ್ಬೇಡ x ಗೆ ಎಷ್ಟು ಹಾಕ್ಬೇಕು x ಪ್ಲಸ್ 3 ಮಾಡಬೇಕು 2 ಪ್ಲಸ್ 3 ಮಾಡ್ರಿ ಈಗ ಎಲ್ಲರಿಗೆ ಗೊತ್ತಿದೆ ಪ್ರೂಫ್ ಏನ್ ಮಾಡ್ರಿ this into this 8 into 5 divided by 4 into y 4 ಅಷ್ಟು ಬರೀರಿ 4 1s are 4 2s are 2 5s are ಎಷ್ಟು 10 and the answer for this question is because unitary method also you can use directly unitary method you can use for this question ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಆದ ನಂತರ ಮುಂದಿನ ಕ್ವೆಶ್ಚನ್ ಏನಿದೆ ಕ್ವೆಶ್ಚನ್ ಇದು ಸೇಮ್ ರಿಪೀಟ್ ಆಗಿದೆ ನೆಕ್ಸ್ಟ್ ಕ್ವೆಶ್ಚನ್ ಇದು ಏನ್ರಿ ಸಿಂಪಲ್ ಕ್ವೆಶ್ಚನ್ ಕನಿಷ್ಠ ಸಂಖ್ಯೆ ಅಂದ್ರೆ ಏನ್ರಿ ಸರ್ SSCGD ಸ್ಟೂಡೆಂಟ್ಸ್ ನಿಮ್ಗೂ ಎಲ್ಲರಿಗೂ ಗೊತ್ತಿದೆ ರೈಲ್ವೆ ಸ್ಟೂಡೆಂಟ್ಸ್ ಯು ಆಲ್ಸೋ ನೋ ದಿಸ್ ಕನಿಷ್ಠ ಸಂಖ್ಯೆ ಅಂದ್ರೆ LCM ಫೈಂಡ್ ಮಾಡಬೇಕು ಓಕೆ ಸ್ಮಾಲೆಸ್ಟ್ ನಂಬರ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ LCM what is the LCM of 12 16 and 18 ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ರಿ ಬೇಕಾದ್ರೆ ಈ ಮೂರು ಸಂಖ್ಯೆಯ ಮಧ್ಯೆಯಲ್ಲಿ ಯಾವ ಕಾಮನ್ ಬರುತ್ತೆ 144 LCM ಎಷ್ಟಿದೆ 144 140 ಕಾಮನ್ ಸಂಖ್ಯೆ ಇದು ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಯೂಸ್ ಮಾಡ್ರಿ ಟೆಕ್ನಿಕ್ 144 ಬಟ್ 5 ಏನು ಮಾಡಬೇಕು ಕಡಿಮೆ ಏನು ಹೇಳಿ ನಿಮಗೂ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ 2-3 ವಿಡಿಯೋ ಬ್ಯಾಕ್ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಇನ್ ಮೈ ವಿಡಿಯೋಸ್ ಇಲ್ಲಿ ಕಡಿಮೆ ಮಾಡಿದೆ ಅಂದ್ರೆ ನೀವು ಜಾಸ್ತಿ ಮಾಡಬೇಕು 144 plus 5 so if there is a number reduced by 5 you don't reduce by 5 you increase by 5 if there is a word increase by 5 don't increase decrease if there is a something word multiply by 5 don't multiply divide ಅರ್ಥ ಆಗಿದೆ if the examiner says plus don't minus ಮಾಡ್ರಿ LCM ದಲ್ಲಿ examiner says minus ಮಾಡ್ರಿ minus ಮಾಡಬೇಡ LCM ಗೆ ಪ್ಲಸ್ ಮಾಡ್ರಿ ಮಲ್ಟಿಪ್ಲೈ ಡೋಂಟ್ ಮಲ್ಟಿಪ್ಲೈ ಡಿವೈಡ್ ಮಾಡ್ರಿ ಡಿವೈಡ್ ಡೋಂಟ್ ಡಿವೈಡ್ ಮಲ್ಟಿಪ್ಲೈ ಮಾಡ್ರಿ ಎಲ್ಲ ಉಲ್ಟಾ ಮಾಡಬೇಕು ಯಾವ ಚಾಪ್ಟರ್ LCM ಚಾಪ್ಟರ್ ದಲ್ಲಿ LCM ಅಲ್ಲಿ ಇದೆ ವರ್ಡ್ ಸ್ಮಾಲೆಸ್ಟ್ ನಂಬರ್ ಕನಿಷ್ಠ ಸಂಖ್ಯೆ LCM ಮುಂದಿನ ಕ್ವೆಶ್ಚನ್ ಪರ್ಸನ್ ಸೇವ್ಸ್ 20% ಆಫ್ ದ ಇನ್ಕಮ್ ಓಕೆ ಅವ್ರದ್ದು ಇನ್ಕಮ್ ಎಷ್ಟಿದೆ 100 ಇದೆ ಅವರು ಎಷ್ಟು ಸೇವ್ ಮಾಡ್ತಾರ 20 ಅವ್ರದ್ದು ಸೇವಿಂಗ್ ಆಗಿದೆ ಅಂದ್ರೆ ಅವ್ರದ್ದು ಖರ್ಚು ಎಷ್ಟಿದೆ ವಾಟ್ ಈಸ್ ಹಿಸ್ ಎಕ್ಸ್ಪೆಂಡಿಚರ್ 100 minus 20 ಸರ್ 80 ಅವ್ರದ್ದು ಖರ್ಚು ಇಷ್ಟ ಆಗಿದೆ ಎಸ್ ನೋಡ್ರಿ ಇನ್ಕಮ್ ಇನ್ಕ್ರೀಸ್ಡ್ ಬೈ 30% ಇದು ಇನ್ಕಮ್ 30% ಜಾಸ್ತಿ ಆಗಿದೆ ಎಷ್ಟು 130 ಎಕ್ಸ್ಪೆಂಡಿಚರ್ ಅದು 20% ಜಾಸ್ತಿ ಆಗಿದೆ ಎಕ್ಸ್ಪೆಂಡಿಚರ್ ಅದು 20% ಅಂದ್ರೆ 20 ಇಲ್ಲ ಇಟ್ ಇಸ್ ನಾಟ್ 20 ಸೊ ಈ ಸಂಖ್ಯೆ 20% 10% ಎಷ್ಟಿದೆ 8 ಮತ್ತು 8 16 16 ಅಂದ್ರೆ 16 ಪ್ಲಸ್ ಮಾಡ್ರಿ 80 ಪ್ಲಸ್ 16 96 ಈಗ ನೋಡ್ರಿ 130 ಇದು 96 ಇಲ್ಲಿ ಎಷ್ಟಿದೆ ಇದು 100 minus 80 20 ಅದೇ ರೀತಿ 130 minus 96 ಎಷ್ಟು 34 30 ಎಷ್ಟ್ರಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೈನಸ್ ಮಾಡ್ರಿ 34 ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ 20 to 34 ಎಷ್ಟು ಹೆಚ್ಚಳ ಆಗಿದೆ ಸರ್ ಇದು ಸೇವಿಂಗ್ ನಮ್ದು 14 ಜಾಸ್ತಿ ಆಗಿದೆ ಬಟ್ 14 ಆನ್ಸರ್ ಇಲ್ಲ 14 ಡಿವೈಡೆಡ್ ಬೈ ಏನ್ರಿ ಹಳೆಯ ಸಂಖ್ಯೆ ಓಲ್ಡ್ ನಂಬರ್ ಇಂಟು ಏನ್ರಿ 100 ಯಾಕಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದ್ರೆ ಡಿಫರೆನ್ಸ್ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು 100 ವ್ಯತ್ಯಾಸ ಈ ಸಂಖ್ಯೆ ವ್ಯತ್ಯಾಸ divided by ಹಳೆ ಸಂಖ್ಯೆ into 100 21 25 14 5 70% ಆಪ್ಷನ್ ಡಿ ಆನ್ಸರ್ ಬರುತ್ತೆ ಮುಂದಿನ ಕ್ವೆಶ್ಚನ್ ನೋಡ್ರಿ ಇಲ್ಲಿ ಈ ಕ್ವೆಶ್ಚನ್ ಒಂದು ಯಾಕಂದ್ರೆ ಹೋಮ್ವರ್ಕ್ ಏನು ಕೊಟ್ಟಿಲ್ಲ ಐ ಥಿಂಕ್ ದಿಸ್ ಇಸ್ ಜಸ್ಟ್ ಲಾಸ್ಟ್ ಕ್ವೆಶ್ಚನ್ ನಿಮಗೂ ಕೊಡ್ತೇನೆ ನೋಡ್ರಿ ಈ ಪ್ರಶ್ನೆ ಇವತ್ತು 3 ವರ್ಷ ಮತ್ತು 2 ವರ್ಷದ ಡಿಫರೆನ್ಸ್ ಕೇಳ ನೋಡ್ರಿ ಸಿಮಿಲರ್ ಕ್ವೆಶ್ಚನ್ SSCGD ಎಕ್ಸಾಮ್ದಲ್ಲಿ ಇದೆ ನೋಡ್ರಿ ನಿಮ್ದು ಹಳೆ ವರ್ಷದ ಎಕ್ಸಾಮ್ ಪೇಪರ್ದಲ್ಲಿ ಟ್ರೈ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ವಾಟ್ ಇಸ್ ದ ಆನ್ಸರ್ ಫಾರ್ ಎಸ್ ದಿಸ್ ಇಸ್ ಅವರ್ ಲಾಸ್ಟ್ ಕ್ವೆಶ್ಚನ್ ಆಫ್ ಟುಡೇ ಕಂಪಲ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಬೇಕು ಇಫ್ ಯು ವಾಂಟ್ ಅನಾಲಿಸಿಸ್ ಓಕೆ ಸಿಮಿಲರ್ ಕ್ವೆಶ್ಚನ್ಸ್ ಆಫ್ RRB NTPC then just comment ಮಾಡ್ರಿ I will try from tomorrow to solve the questions so that railway students, group D students, NTPC students 100% ನಿಮಗೂ ಇದು ಹೆಲ್ಪ್ ಆಗುತ್ತೆ SSCGD ನಿಮಗೂ ಬಹಳ videos I have uploaded this also you just keep on solving keep on practicing more and more questions don't waste the time today's paper RRB NTPC mixed questions they have asked
ಅಂದ್ರೆ ಸೆಪರೇಟ್ ಸೆಕ್ಷನ್ ವೈಸ್ ಇರುವುದಿಲ್ಲ, ಮ್ಯಾಥ್ಸ್ ಸೆಪರೇಟ್, ರೀಸನಿಂಗ್ ಸೆಪರೇಟ್ ಇಲ್ಲ, ಮಿಕ್ಸ್ ಇರುತ್ತೆ. ಒಂದು ಮ್ಯಾಥ್ಸ್ ಕ್ವಶನ್, ಒಂದು ರೀಸನಿಂಗ್ ಕ್ವಶನ್, ಒಂದು ಜಿ ಕೆ ಕ್ವಶನ್, ಈ ರೀತಿ ಒಂದು ಕರೆಂಟ್ ಅಫೇರ್. ಕರೆಂಟ್ ಅಫೇರ್ಸ್ ಎಸ್ ಎಸ್ ಸಿ ಜಿ ಡಿ ಸ್ಟೂಡೆಂಟ್ ನಿಮಗೂ ಹೇಳಿ ನಾನು, today's I think question students told 22 current affairs questions were asked. CA current affairs question 22 current affairs question in RRB examination. That is importance of current affairs. Okay, GK ಬಹಳ ಹೆವಿ ಇದೆ. ಸೊ ಎಸ್, ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಮಾಡ್ರಿ. ನೀವು ಕರೆಂಟ್ ಅಫೇರ್ಸ್ ಮಾಡಿರಿ ಅಂದ್ರೆ ಎಸ್ 100% you can score. So with this we'll end our today's class. Thank you. Bye bye. Jai Hind.